ಜಸ್ಟ್ ನಮ್ಮ ಅನಿಲ್ ಸರ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹೆಲ್ತ್ ಕ್ಯಾಂಪ್ ಚೆಕಪ್ಗೆ ಎಲ್ಲದಕ್ಕೂ ಸರ್ ಅವ್ರಿಗೆ ನಮಗೆ ಸಹಾಯ ಮಾಡಿರೋದು. ಸರ್ ನಿಮ್ಮ ಇದ್ರ ಬಗ್ಗೆ ನೀವು ಹೇಳ್ತೀರಾ ಸರ್, ನಿಮ್ಮ ಕ್ಯಾಂಪ್ ಬಗ್ಗೆ ನೀವು ಎಲ್ಲೆಲ್ಲಿ ಮಾಡ್ತಿದ್ದೀರಾ, ಏನೇನು ಮಾಡ್ತಿದ್ದೀರಾ ಅಂತ? ಎಲ್ರಿಗೂ ನಮಸ್ಕಾರ. ನಮ್ಮದು ಸ್ವಾಮಿ ವಿವೇಕಾನಂದ ವಾಲಂಟಿಯರ್ ಬ್ಲಡ್ ಬ್ಯಾಂಕ್ ಮತ್ತು ಪ್ರೇರಣಾ ಹೆಲ್ತ್ ಕೇರ್, ಪರ್ವತ ಹೆಲ್ತ್ ಕೇರ್, ಸ್ವಸ್ತಿ ಹಾಸ್ಪಿಟ್ಲ್ ಎಲ್ಲ ಒಂದು ಗ್ರೂಪಲ್ಲಿ ಪ್ರತಿಯೊಂದು ನಗರದಲ್ಲಿ ಮತ್ತು ಹಳ್ಳಿಗಳಲ್ಲೂ ಸಹ ನಾವೊಂದು ಹೆಲ್ತ್ ಕ್ಯಾಂಪ್ಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆ ಇವತ್ತು ಆತ್ಮೀಯ ಅಸೋಸಿಯೇಷನ್ ಅವರು ನಮಗಿಲ್ಲಿ ಪೊಲೀಸ್ ಕ್ವಾರ್ಟರ್ಸಲ್ಲಿ ಒಂದು ಕ್ಯಾಂಪ್ ಮಾಡೋಣ ಅಂತ ಹೇಳಿದಾಗ ನಾವೆಲ್ಲ ಬಂದು ಸೇರಿಕೊಂಡಿದ್ವಿ. ಅದು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆಯೋ ಅಂಥ ಕಡೆ ನಾವು ನಮ್ಮ ಗ್ರೂಪಿಂದ ಹೆಲ್ತ್ ಮತ್ತು ಯಾವ ಒಂದು ಸಹಾಯ ಇದ್ದಿದ್ದರೂ ನಾವು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇದರಲ್ಲಿ ಆತ್ಮೀಯ ಅಸೋಸಿಯೇಷನ್ ಜೊತೆ ಕೈ ಜೋಡಿಸಿ ನಾವೆಲ್ಲ ಒಂದು ಈ ಸೇವಾ ಕಾರ್ಯಗಳನ್ನ ಮಾಡೋಕ್ಕೆ ನಾವು ತುಂಬ ಉತ್ಸುಕರಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟ. ನಿಮಗೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಅಸೋಸಿಯೇಷನ್, ಶ್ರೀ ಸ್ವಾಮಿ ವಿವೇಕಾನಂದ ವಾಲಂಟರಿ ಬ್ಲಡ್ ಸೆಂಟರ್, ಶ್ರೀ ಶಸ್ತ್ರ ಗಣಪಾಸ್ ಸ್ವಯಂ ಸೇವಾ ಸಂಸ್ಥೆ ಇವರೆಲ್ಲ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನವಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಅದ್ರ ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮೆಡಿಕಲ್ ಡಾಕ್ಟರ್ಸ್ ಮತ್ತು ಸಿಬ್ಬಂದಿ ವರ್ಗದವರೇ, ಅದಕ್ಕಿಂತ ಮುಖ್ಯವಾಗಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಆತ್ಮೀಯ ಅಸೋಸಿಯೇಷನ್ನ ಎಲ್ಲರಿಗೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಈಗ ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದರೆ, ದೇಶ ಸೇವೆಗೆ ಯಾವ ರೀತಿ ಸೈನಿಕರು ಗಡಿಯಲ್ಲಿ ದೇಶವನ್ನು ಕಾಯ್ತಾ ಇರ್ತಾರೆ, ಆಂತರಿಕವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರ ತ್ಯಾಗ, ಪೊಲೀಸರ ಒಂದು ಶ್ರಮ, ಅವರ ಕಾರ್ಯವ್ಯಾಪ್ತಿಯನ್ನು ಪರಿಗಣಿಸಿ ಅವರಿಗೆ ಸೂಕ್ತ ಆರೋಗ್ಯ ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆತ್ಮೀಯ ಅಸೋಸಿಯೇಷನ್ ಅವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಕಾರ್ಯಕ್ರಮದ ಒಂದು ಉಪಯೋಗವನ್ನು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಇಲ್ಲಿ ವಾಸಿಸ್ತಕ್ಕಂಥ ನಮ್ಮ ಪೊಲೀಸ್ ಕುಟುಂಬದ ಎಲ್ಲ ಸದಸ್ಯರು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು. ಇಂಥ ಕಾರ್ಯಕ್ರಮಗಳ ಮುಖಾಂತರ, ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಹೆಲ್ತ್ ಚೆಕಪ್ ಇರುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶವೆಂದರೆ, ನಮ್ಮ ಕುಟುಂಬ ವರ್ಗದವರಿಗೆ ಈ ರೀತಿ ಒಂದು ತಪಾಸಣಾ ಶಿಬಿರಗಳ ಮುಖಾಂತರ ಅವರ ಆರೋಗ್ಯ ಕಡೆ ಗಮನ ಹರಿಸ್ತಕ್ಕಂಥ ಒಂದು ಚಟುವಟಿಕೆ ಕೂಡ ಆಗ್ತದೆ. ಯಾಕೆ ಇಂಪಾರ್ಟೆಂಟು ಹೆಲ್ತ್ ಅಂತ ಬಿಟ್ಟು ಹೇಳಿದ್ರೆ, ನಿಮಗೆಲ್ಲ ಗೊತ್ತಿದೆ ಹೆಲ್ತ್ ಈಸ್ ವೆಲ್ತ್ ಅಂತ ಬಿಟ್ಟು ಹೇಳಿ. ಅದರಲ್ಲಿ ಕೂಡ ಹೆಣ್ಣು ಮಕ್ಕಳ, ನಾನು ಬರೀ ನಮ್ಮ DSP DR ಹೇಳ್ತೀನಿ, ಇನ್ನೂ ಕೂಡ ಯಾಕಂದರೆ ಬೆಳಗಿನ ಜಾವ ಆಗಿದ್ದರಿಂದ ಭಾಳಷ್ಟು ಜನ ಹೆಣ್ಮಕ್ಳು ಇವತ್ತು ಸಂಡೇ ಇರೋದ್ರಿಂದ ಮಕ್ಕಳು ಕೂಡ ರಜೆ ಇರುತ್ತೆ ಅಂತ ಬಿಟ್ಟೇಳಿ ಲೇಟಾಗಿ ಬರಬೇಕು. ಟೋಟಲ್ ಇನ್ನೂ ಅವೇರ್ನೆಸ್ ಆಗಬೇಕಿದು. ಎಲ್ಲರಿಗೂ ಕೂಡ ಎಲ್ಲ ಅಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ಟು ಎಲ್ಲನೂ ಬರೋಕ್ಕೆ ಪ್ರೇರೇಪಣೆ ಕೊಡಬೇಕು. ಇಲ್ಲಿ ಕೈಗೊಳ್ತಕ್ಕಂಥ ಏನೇನು ಸರ್ವಿಸಸ್ ಇಲ್ಲಿ ಕೊಡ್ತಾ ಇದ್ದಾರೆ, ಒಂದು ಟೋಟಲ್ ಕೊಲೆಸ್ಟ್ರಾಲ್ ಮಾಡ್ತಾರೆ, BP ಚೆಕ್ ಮಾಡ್ತಾರೆ, ECG ಇರುತ್ತೆ, RSS, RBS ರ್ಯಾಂಡಮ್ ಬ್ಲಡ್ಸ್ ಶುಗರ್ ಟೆಸ್ಟ್ ಮಾಡ್ತಾರೆ, ಅದ್ರ ಜೊತೆಗೆ ಬ್ಲಡ್ ಗ್ರೂಪನ್ನು ಮಾಡ್ತಾರೆ, CBC ಕಂಪ್ಲೀಟ್ ಬ್ಲಡ್ ಕೌಂಟನ್ನು ಕೂಡ ಮಾಡಿಕೊಡ್ತಾರೆ. ಸೊ ಇವೆಲ್ಲ ಮಾಡೋದ್ರಿಂದ
ದೀಸ್ ಆರ್ ದ ಪ್ಯಾರಾಮೀಟರ್ಸ್ ಟು ಚೆಕ್ ಯುವರ್ ಹೆಲ್ತ್ ಕಂಡೀಷನ್. ಸೊ ಅದಕ್ಕೋಸ್ಕರ ಬರೆಯಲ್ಲಿ ಜಾಸ್ತಿ ನಮ್ಮ ಸಿಬ್ಬಂದಿಗಳು ಕಾಣ್ತಾ ಇದ್ದಾರೆ, ನಮ್ಮ ಕುಟುಂಬ ವರ್ಗದವರು, ನಮ್ಮ ಪೊಲೀಸ್ ಸಿಬ್ಬಂದಿಗಳ ಕುಟುಂಬ ವರ್ಗದವ್ರಿಗೆ ಜಾಸ್ತಿ ಇದು ಅವೇರ್ನೆಸ್ ಆಗಬೇಕು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಆಗ್ಬೇಕಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ಹೆಣ್ಮಕ್ಳಲ್ಲಿರ್ತಕ್ಕಂಥ ಹೆಲ್ತ್ ಸಮಸ್ಯೆಗಳು ಬಹಳಷ್ಟು ಇರುತ್ತೆ. ಆನ್ ಆ್ಯನ್ ಎವರೇಜ್ ಪೀರಿಯಡ್ ಟೈಮಲ್ಲಿ ಸುಮಾರು 30ರಿಂದ 40 ml ಬ್ಲಡ್ಡು ಲಾಸ್ ಆಗುತ್ತೆ. ಒಬ್ಬ ಮಹಿಳೆಯ ಜೀವನದಲ್ಲಿ ಎವರೇಜ್ ಲೈಫ್ ತೊಗೊಂಡ್ರೆ 400 ಪೀರಿಯಡ್ಸ್ ಇರುತ್ತೆ. 400 × 40 ml ಅಂತಂದರೆ 16,000 ml. 16,000 ml ಅಂತಂದರೆ 16 ಲೀಟರ್ ಬ್ಲಡ್ಡು ಮಹಿಳೆ ತನ್ನ ಜೀವನದ ಋತುಚಕ್ರದಲ್ಲಿ ಕಳ್ಕೊಳ್ತಾಳೆ. ಒಬ್ಬ ಸಾಮಾನ್ಯ ಮನುಷ್ಯನಿರ್ತಕ್ಕಂಥ ಬ್ಲಡ್ಡು 4ರಿಂದ 5 ಲೀಟರ್. ಮಹಿಳೆ ತನ್ನ ಬ್ಲಡ್ಡನ್ನು ಜೀವನದಲ್ಲಿ 400 ಪೀರಿಯಡ್ಸಲ್ಲಿ ಕಳ್ಕೊಳ್ತಕ್ಕಂಥ ಬ್ಲಡ್ಡು ನಾವು ಗಂಡಸರು ಸುಮಾರು 4ರಿಂದ 5 ಸಾರಿ ಸಾಯ್ತೇವೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 4ರಿಂದ 5 ಸಾರಿ ಸಾಯ್ತಕ್ಕಂಥದ್ದು ನಮ್ಮಲ್ಲಿದೆ. ಅಷ್ಟು ಬ್ಲಡ್ಡು ಲಾಸ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಸೋಷಿಯಲ್ ಕಸ್ಟಮ್ಸು, ಅದ್ರ ಜೊತೆಗೆ ಪೀರಿಯಡ್ಸ್ ಟೈಮಲ್ಲಿ ಆಗ್ತಕ್ಕಂಥ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತಕ್ಕಂಥ ಮಾನಸಿಕ ವೇದನೆ. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾನು ಒಂದು ಕಳಕಳಿಯ ಮನವೇನಂತಂದರೆ ನಮ್ಮ ಪೊಲೀಸ್ ಸಿಬ್ಬಂದಿಯ ಕುಟುಂಬ ವರ್ಗದವರಿಗೆ ಇದರ ಹೆಚ್ಚಿನ ಒಂದು ಲಾಭನ ಪಡಿಬೇಕಂತ ಬಿಟ್ಟು ತಿಳಿಸ್ತೀನಿ. ಯಾಕೆ ಹೆಣ್ಮಕ್ಳು ಭಾಳ ಇಂಪಾರ್ಟೆಂಟ್ ಅಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಹೆಣ್ಣುಮಕ್ಕಳು ಅಂತಂದರೆ ಜೀವನ, ಹೆಣ್ಣಿಲ್ಲದೆ ಜೀವನವೇ ಇಲ್ಲ. ಪ್ರಕೃತಿ ಇರ್ಬೋದು, ಅವಳ ಸಾಮಾಜಿಕ ಕಳಕಳಿ ಇರ್ಬೋದು, ಅವಳ ತಾಳ್ಮೆ ಇರ್ಬೋದು, ಅವಳ ಒಂದು ಪರಿಶ್ರಮ ಇರ್ಬೋದು, ಅವಳು ಪಡ್ತಕ್ಕಂಥ ಕಷ್ಟ ಇರ್ಬೋದು, ಕಷ್ಟವನ್ನು ಎದುರಿಸ್ತಕ್ಕಂಥ ಆ ಶಕ್ತಿ ಇರ್ಬೋದು. ಒಂದು ಎಕ್ಸಾಂಪಲ್ ಮೂಲಕ ನಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಚೆನ್ನೈದಲ್ಲಿ ಒಬ್ಬ ಮಹಿಳೆ, ಅವಳ ಹೆಸರು ಬಂದ್ಬಿಟ್ಟು ಪೆಟ್ರೇಷಿಯಾ ನಾರಾಯಣ್ ಅಂತ ಬಿಟ್ಟೇಳಿ. ಬಡ ಕುಟುಂಬದಲ್ಲಿ, ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ಹೆಣ್ಮಗಳು, ಇವರ ತಂದೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ತಾಯಿ ಟೆಲಿಕಾಂ ಡಿಪಾರ್ಟ್ಮೆಂಟಲ್ಲಿ ಇರ್ತಾಳೆ. ಅವರಿಗೆ ದಂಪತಿಗಳಿಗೆ, ತಂದೆ ತಾಯಿಗೆ 2 ಮಕ್ಕಳು. ಅದರಲ್ಲಿ ಫಸ್ಟ್ ಇರ್ತಕ್ಕಂಥವಳೆ ಈ ಒಂದು ಕಥೆಯ ಮೇನ್ ರೋಲು, ಪೆಟ್ರೇಷಿಯಾ ನಾರಾಯಣ್ ಅಂತ ಬಿಟ್ಟೇಳಿ. ಅವಳಿಗೆ ಇನ್ನೊಬ್ಬ ತಮ್ಮ ಇರ್ತಾನೆ. ಕಾಲಾಂತರದಲ್ಲಿ ಒಳ್ಳೆ ಕುಟುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಶಾಲೆಗೆ ಹೋಗ್ತಾಳೆ, ಕಾಲೇಜಿಗೆ ಹೋಗ್ತಾಳೆ. ಕಾಲೇಜ್ಗೆ ಹೋದ್ಮೇಲೆ ಅವಳಲ್ಲಿ ಒಂದು ಲೈಫ್ ಟರ್ನ್ ಚೇಂಜ್ ಸಿಗುತ್ತೆ. ಅಲ್ಲೇನಂತಂದರೆ ಅವಳು ಒಬ್ಬ ಕಾಲೇಜ್ ರೋಡಲ್ಲಿ ಹೋಗ್ತಕ್ಕಂಥ ಕಾಲೇಜ್ ಕ್ಯಾಂಟೀನಲ್ಲಿ ಈ ಕೆಲಸ, ಅವನ ಕ್ಯಾಂಟೀನ್ ಇರುತ್ತೆ. ಆ ಹುಡುಗನ ನೋಡ್ತಾಳೆ. ಹುಡುಗನ ನೋಡಿ ಅವನ ಜೊತೆ ಲವ್ ಆಗುತ್ತೆ. ಅವಾಗ ಇನ್ನೂ ಅವಳ ವಯಸ್ಸು ಕೇವಲ 17 ವರ್ಷ. 18 ವರ್ಷದ ಒಳಗಡೆ ಭಾಳ ಕೇರ್ ಮಾಡ್ತಾನೆ. ಲವ್ ಮಾಡ್ಬೇಕಾದ್ರೆ ಗೊತ್ತಿರ್ಬೇಕು ಎಲ್ಲರಿಗೂ. ಭಾಳ ಕೇರ್ ಮಾಡ್ತಾನೆ. ಕೇರ್ ಮಾಡಿದ ತಕ್ಷಣ ಇವಳು ಮನಸ್ಸು ಓದ್ಬಿಡ್ತಾಳೆ. ಮದುವೆ ಆಗ್ಬೇಕಂತ ಡಿಸೈಡ್ ಮಾಡ್ತಾರೆ. 18 ವರ್ಷಕ್ಕಿಂತ ಕಮ್ಮಿ ಇರುತ್ತೆ. ವೇಟ್ ಮಾಡ್ತಾರೆ. ವೇಟ್ ಮಾಡಿಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗ್ತಾರೆ. ಅವನೊಂದು ಕಂಡೀಷನ್ ಇರುತ್ತೆ, ಇವಳೊಂದು ಕಂಡೀಷನ್, ನನಗೆ 18 ವರ್ಷ ಮುಗಿದ್ರೊಳಗಡೆ, ಮುಗಿಯೋಕ್ಕಿಂತ ಮುಂಚೆ ನಾನು ಬರಲ್ಲ, 18 ವರ್ಷ ಮುಗಿದ ನಂತರ ಬರ್ತೀನಿ ಅಂತ ಬಿಟ್ಟೇಳಿ ಒಂದು ಕಂಡೀಷನ್ ಹಾಕಿರ್ತಾಳೆ. ಆಯಿತು, ತಂದೆ ಮನೇಲಿ ಇರ್ತಾಳೆ. ತಂದೆ ಮನೇಲಿ ಇರಬೇಕಾದ್ರೆ ಇವನು ನಿಜವಾದ ಸ್ವರೂಪ ಗೊತ್ತಾಗುತ್ತೆ. ಯಾವ ರೀತಿ ಕೇರ್ ಮಾಡ್ತಾ ಇರ್ತಾನಲ್ಲ, ಅವಾಗ ಸ್ಟಾರ್ಟ್ ಮಾಡ್ತಾನೆ ಹಿಂಸೆ ಕೊಡೋಕ್ಕೆ. ನೀನು ಬರ್ದಿದ್ರೆ ನಿಮ್ಮ ತಂದೆ ತಾಯಿಗೆ ನಿಂಗೆ ಆಗಿರ್ತಕ್ಕಂಥ ವಿಚಾರ ಎಲ್ಲ ತಿಳಿಸ್ತೀನಿ ಅಂತ ಬಿಟ್ಟೇಳಿ ಅವಳಿಗೆ ಬೆದರಿಕೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬೆದರಿಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವಳು ನಿಜ ರೂಪ ಗೊತ್ತಾಗುತ್ತೆ. ಇದು ಮದುವೆ ಅಂದರೆ ಮದುವೆಯಾಗಿ 3 ತಿಂಗಳಲ್ಲಿ ಈ ಥರ ಆಗುತ್ತೆ. 6 ತಿಂಗಳ ಒಳಗಡೆ ಪ್ರೆಗ್ನೆಂಟ್ ಆಗ್ತಾಳೆ. ಆನಂತರ ಗಂಡನ ಮನೆಗೆ ಬಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಎಲ್ಲರೂ ಏನು ಮಾಡಿಬಿಡ್ತಾರೆ, ಇನ್ನು ಮದುವೆ ಆಗಿದೆ, ಇವ್ರನ್ನ ಈ ಥರ ನೀವು ಇಟ್ಕೊಂಡು ಸರಿಯಾಗಲ್ಲ, ಏನಾದರೂ ಸಂಪ್ರದಾಯದ ಪ್ರಕಾರ ಚರ್ಚಲ್ಲಿ ಮದುವೆ ಮಾಡಿ ಇವಳು ಕೈ ತೊಳ್ಕೊಂಡ್ಬಿಡ್ತಾರೆ. ತಂದೆ ತಾಯಿ ಕೈ ತೊಳ್ಕೊಂಡು ನಿಮ್ಮ ಸಂಬಂಧನೇ ಬೇಡ ಅಂತ ಬಿಟ್ಟು ಕಳಿಸ್ಕೊಟ್ಬಿಡ್ತಾರೆ. ಇವಳು ಅಣ್ಣಾನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ತನ್ನ ಕುಟುಂಬವನ್ನು ಸ್ಟಾರ್ಟ್ ಮಾಡ್ತಾಳೆ. ಗಂಡ ಒಬ್ಬ ಮನುಷ್ಯನಲ್ಲಿ ಇರಬಾರ್ದಿರ್ತಕ್ಕಂಥ ಎಲ್ಲ ಚಟಗಳು ಇರ್ತಾವೆ. ಕುಡುಕ, ಮಾದಕ ವ್ಯಸನಿ, ಸಿಗರೇಟ್ ಸೇದೋದು, ಈ ಎಲ್ಲ ದುಶ್ಚಟಗಳು ಅವನಲ್ಲಿರ್ತಾವೆ. ಈ ಎಲ್ಲ ಕಷ್ಟದಲ್ಲೂ ಕೂಡ ಅವಳು ಎಲ್ಲರೂ ಕೂಡ ಧಿಕ್ಕರಿಸಿರ್ತಾರೆ. ನೀನೇ ಮಾಡಿದ್ದೀಯಾ, ನೀನೇ ಅನುಭವಿಸು ಅಂತ ಬಿಟ್ಟು ಎಲ್ಲರೂ ಕೈ ತೊಳ್ಕೊಂಡ್ಬಿಡ್ತಾರೆ. ಬಟ್ ನೋಡಿ ಆ ಹೆಣ್ಮಗಳು ಏನೇ ಬಂದರೂ ಸಹಿತ, ಯಾಕಂದರೆ ಆಲ್ರೆಡಿ
6 ತಿಂಗಳು ಪ್ರೆಗ್ನೆಂಟ್ ಇರ್ತಾಳೆ. ನಾನು ಬಿಡಬಾರ್ದು ಜೀವನ, ನಾನು ಮಾಡಲೇಬೇಕು ಅಂತ ಬಿಟ್ಟರೆ ಕಷ್ಟಪಟ್ಟು ಸ್ಟಾರ್ಟ್ ಮಾಡ್ತಾಳೆ. 9 ತಿಂಗಳು ಮುಗಿಯುತ್ತೆ, ಒಂದು ಗಂಡು ಮಗು ಆಗುತ್ತೆ. ಗಂಡು ಮಗು ಆದ ತಕ್ಷಣ ಇನ್ನು ಜೀವನಕ್ಕೆ ಮತ್ತೊಬ್ಬರು ಆ್ಯಡ್ ಆದಮೇಲೆ ಸಂಕಷ್ಟಗಳು ಜಾಸ್ತಿ ಆಗ್ತವೆ. ಗಂಡ ದುಡಿತಾ ಇರೋದಿಲ್ಲ, ಭಾಳ ಕಷ್ಟದಲ್ಲಿರ್ತಾಳೆ. ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮರೀನಾ ಬೀಚಲ್ಲಿ ನಾನು TR ಮಾಡಿಬಿಟ್ಟು ನನ್ನ ಮಗನ ಸಾಕಬೇಕು ಅಂತೇಳಿ ಯೋಚನೆ ಮಾಡ್ತಾಳೆ. ಅದೇ ರೀತಿ ಮರೀನಾ ಬೀಚಲ್ಲಿ ಟೀ ಮಾರಬೇಕಾದ್ರೆ ಮನುಷ್ಯ ಮದವ್ರು ಮಾರಕ್ಕೆ ಬರಲ್ಲ, ಲೈಸೆನ್ಸ್ ಬೇಕು. ಲೈಸೆನ್ಸ್ ತೊಗೋಬೇಕಂತ ಬಿಟ್ಟಳಿ ತನ್ನ 1 ವರ್ಷದ ಮಗುವನ್ನು ತನ್ನ ಕಂಕಳಲ್ಲಿ ಇಟ್ಕೊಂಡು ಸುಮಾರು 10 ತಿಂಗಳ ಕಾಲ ಕಾರ್ಪೊರೇಷನ್ಗೆ ಆಡಿರ್ತಾಳೆ. ಆಮೇಲೆ ಅವಳಿಗೆ ಲೈಸೆನ್ಸ್ ಸಿಗುತ್ತೆ. ಲೈಸೆನ್ಸ್ ಸಿಕ್ಕ ಮೇಲೆ ಬಂಡವಾಳ ಬೇಕಲ್ಲ ನೋಡಿ. ಮತ್ತೆ ಇಲ್ಲಿ ಪಾತ್ರ ಬರುತ್ತೆ ತಾಯಿ ಒಂದು ಹೆಣ್ಣಿನ ಮಹತ್ವ ಅಂತ ಬಿಟ್ಟೆ. ಎಷ್ಟು ಸಹಾನುಭೂತಿ ಹೆಣ್ಣಿನಂತಂದರೆ ತಾಯಿ ಅವಳಿಗೆ ದುಡ್ಡು ಕೊಡ್ತಾಳೆ. ತಾಯಿ ತಂದೆ ಯಾರು ಎಲ್ಲ ಧಿಕ್ಕರಿಸಿರ್ತಾರಲ್ಲ, ತಾಯಿ ಕರೆದ್ಬಿಟ್ಟು ಆಯಿತು ನೀನು ಮಾಡು, ನಾನು ಇದೀನಿ ಅಂತ ಬಿಟ್ಟಳಿ ದುಡ್ಡು ಕೊಟ್ಟು ಬಂಡವಾಳ ಹಾಕ್ತಾಳೆ. ಬಂಡವಾಳ ಹಾಕಿ ಮೊದಲ ದಿನ ತಳ್ಳು ಗಾಡಿಯಲ್ಲಿ ಟೀ ಕಾಫಿ ತೊಗೊಂಡು ಮರೀನಾ ಬೀಚ್ಗೆ ಹೋಗ್ತಾಳೆ. ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಿಂತು ನೋಡಿದಾಗ ಕೇವಲ ಇಬ್ಬರು ಕಸ್ಟಮರ್ಸ್ ಬರ್ತಾರೆ. ಅವತ್ತಿನ ದಿನ ಅವಳ ಲಾಭ 50 ಪೈಸಾ. ವಾಪಸ್ ಸಾಯಂಕಾಲ ಮನೆಗೆ ಬಂದ್ಬಿಟ್ಟು ಅವ್ರ ಅಮ್ಮನ ತಪ್ಪಿಕೊಂಡು ಅಳ್ತಾಳೆ. ಏನಮ್ಮ ನನ್ನ ಕಷ್ಟ ಜೀವನದಲ್ಲಿ ಇದು ಅಂತ ಬಿಟ್ಟು ಅಳ್ತಾಳೆ. ಅವಳ ತಾಯಿ ಒಂದೇ ಹೇಳ್ತಾಳೆ, ಸಮಾಧಾನವಾಗಿರು, ಜೀವನ ಹಿಂಗೆ ಇರುತ್ತೆ, ನೀನು ಏನೂ ಮಾಡಬೇಡ, ಒಳ್ಳೆಯದಾಗುತ್ತೆ ಅಂತ ಬಿಟ್ಟು ಮಾರನೇ ದಿನ ಹೋಗ್ತಾಳೆ. ಆ ತಾಯಿಯ ಪ್ರೇರಣಾ ವರ್ಡ್ಸಿಂದ ಅವತ್ತು ಮಾರನೇ ದಿನ 2ನೇ ದಿನ ಸುಮಾರು 600 ರೂಪಾಯಿ ಲಾಭ ಬರುತ್ತೆ. ಅವಾಗ ಅವಳು ಸ್ಟಾರ್ಟ್ ಮಾಡ್ತಾಳೆ. ಹೆಣ್ಮಕ್ಳ ದಿನ ನಾನು ಪದೇ ಹೇಳ್ತಾ ಇರ್ತೀನಿ, ಲೇಡೀಸ್ ಆರ್ ದ ಬೆಸ್ಟ್ ಎಕನಾಮಿಸ್ಟ್ಸ್. ಮನೆಯನ್ನು ನಿರ್ವಹಿಸುವಲ್ಲಿ ಅವರ ಪಾತ್ರ, ಯಾವುದನ್ನು ಯಾವ ರೀತಿ ಸೇವ್ ಮಾಡಬೇಕು, ಯಾವ ವಸ್ತುವನ್ನು ಮಾರಾಟ ಮಾಡಬೇಕು, ಯಾವ ವಸ್ತುವಿಗೆ ಎಷ್ಟು ಬೆಲೆ ಇರುತ್ತೆ ಅಂತ ಬಿಟ್ಟೇಳಿ ನಿಖರವಾಗಿ ಹೇಳ್ತಕ್ಕಂಥ ಒಳ್ಳೆಯ ಎಕನಾಮಿಸ್ಟ್ ಅಂತಂದರೆ ಮಹಿಳೆಯರು. ಅವಳು ಟೀ ಕಾಫಿ ಜೊತೆ ಮತ್ತೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾಳೆ. ಎಲ್ಲ ಬೋಂಡ, ಅದು ಬೇರೆ ಬಜ್ಜಿ ಎಲ್ಲ ಆ್ಯಡ್ ಮಾಡಿಕೊಂಡು ಪ್ರತಿದಿನ ತಳ್ಳುಗಡಲ್ಲಿ ಸುಮಾರು 30 ವರ್ಷಗಳ ಕಾಲ ಇದೇ ಬಿಸ್ನೆಸ್ ಮಾಡ್ಕೊಂಡ್ಬರ್ತಾರೆ. 2003 ಇವರು ಮದುವೆ ಆಗಿರೋದು 1977. 2003 ಈ ಸ್ಲಮ್ ಬೋರ್ಡ್ ಇರುತ್ತಲ್ಲ, ಈ ಮರೀನಾ ಬೀಚಲ್ಲಿ ಸ್ಲಮ್ ಬೋರ್ಡ್ ಚೇರ್ಮನ್ ಡೈಲಿ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಇವಳ ಹತ್ರ ಟೀ ಕುಡಿತಾ ಇರ್ತಾರೆ, ಎಲ್ಲ ಬೋಂಡ ತಿಂತಿರ್ತಾ ಇರ್ತಾರೆ. ಬಟ್ ಅವ್ರಿಗೆ ಹೇಳಿರೋದಿಲ್ಲ ಇವಳೇ ನಾವು ಚೇರ್ಮನ್ ಅಂತ ಬಿಟ್ಟೇಳಿ. ಈ ಅಮ್ಮ ಮಾಡ್ತಕ್ಕಂಥ ರುಚಿಯಾದ ಅಡುಗೆನ ನೋಡಿ ಇವಳನ್ನ ಯಾಕೆ ನನ್ನ ಒಂದು ಸ್ಲಮ್ ಬೋರ್ಡ್ ಹೋಟೆಲ್ಗೆ ತೊಗೋಬಾರ್ದು ಅಂತ ಬಿಟ್ಟೇಳಿ ಕ್ಯಾಂಟೀನ್ಗೆ ತೊಗೋಬಾರ್ದು ಅಂತೇಳಿ ಯೋಚನೆ ಮಾಡ್ತಾರೆ. ಅವರು ಆಫರ್ ಕೊಡ್ತಾರೆ. ಅವಳು ಒಪ್ಕೊಂಡು ಸ್ಲಮ್ ಬೋರ್ಡ್ಗೆ ಕ್ಯಾಂಟೀನ್ಗೆ ಹೋಗಿ ತನ್ನ ವೃತ್ತಿಯನ್ನು ಆರಂಭಿಸ್ತಾಳೆ. ಅಲ್ಲೇ ಒಂದು ಕ್ಯಾಂಟೀನ್ ಹಾಕ್ಕೊಂಡು. ಸೊ ಅಲ್ಲಿ ಬಂದಿರತಕ್ಕಂಥ ಲಾಭವನ್ನು ಬೇರೆ ನೆಕ್ಸ್ಟ್ ಒಂದು ಟೆಲಿಕಾಮ್ ಇದಕ್ಕೂ ಹೋಗ್ತಾಳೆ. ಅಲ್ಲಿ ಕೂಡ ಒಳ್ಳೆಯ ಲಾಭ ಬರುತ್ತೆ, ಸುಮಾರು 1 ಲಕ್ಷ ಲಾಭ ಬರುತ್ತೆ. ಹೆಂಗೆ ಲಾಭ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಮಕ್ಕಳು ಕೂಡ ದೊಡ್ಡವರಾಗ್ತಾರೆ, ಮದುವೆ ಮಾಡ್ತಾಳೆ. ಮತ್ತೊಂದು ದುರ್ಘಟನೆ ಆಗುತ್ತೆ. 2004 ಇವ್ರ ಮಗಳು ಮತ್ತು ಹಳೆಯ ಬರ್ತಕ್ಕಂಥ ಕಾರು ಆಕ್ಸಿಡೆಂಟ್ ಆಗಿ ಇಬ್ಬರು ಸ್ಪಾಟಲ್ಲೇ ಸತ್ತೋಗ್ತಾರೆ. ಸ್ಪಾಟಿಗೆ ಹೋಗಿ ನೋಡ್ತಾಳೆ, ಇಲ್ಲಿರ್ತಕ್ಕಂಥ ಆ ಮೃತದೇಹಗಳನ್ನು ಆಂಬುಲೆನ್ಸಲ್ಲಿ ತುಂಬತಕ್ಕಂಥ ರೀತಿಯ ನೋಡಿ ಭಾಳ ಬೇಜಾರಾಗುತ್ತೆ ಅವಳಿಗೆ. ನೋಡಿ ಮತ್ತೆ ನನಗೆ ಮಹಿಳೆ ಎಷ್ಟು ಸಾಂತ್ವನಗಳು, ಎಷ್ಟು ಸಾಮಾಜಿಕ ಕಳಕಳಿ ಇರ್ತಕ್ಕಂಥವಳು ಅಂತಂದರೆ ಅವತ್ತು ಆ ಪರಿಸ್ಥಿತಿಯನ್ನು ನೋಡಿ ಅವಳು 5 ಆಂಬುಲೆನ್ಸ್ಗಳನ್ನು ಇವತ್ತಿಗೂ ಕೂಡ ಆ ಒಂದು ಸ್ಪಾಟಲ್ಲಿ ಯಾರಾದರೂ ಇಂಜೂರ್ಡ್ ಆದರೆ ಆ ಗ್ರಾಮದಿಂದ ಚೆನ್ನಾಗಿ ತೊಗೊಂಬರೋಕ್ಕೆ 5 ವಾಹನಗಳನ್ನು ಬಿಟ್ಟಿದ್ದಾಳೆ. ಯಾಕೆ ಇದನ್ನು ಹೇಳ್ತಾ ಇದ್ದಂತಂದರೆ ಸಮಾಜದಿಂದ ನಾವು ಪಡ್ಕೊಂಡಿರ್ತಕ್ಕಂಥದ್ದನ್ನು ಸಮಾಜಕ್ಕೆ ಸ್ವಲ್ಪ ಆದರೂ ಕೊಡಬೇಕು ಅನ್ನೋ ಕಳಕಳಿರ್ತಕ್ಕಂಥದ್ದು ಮಹಿಳೆಯಲ್ಲಿ ಮಾತ್ರ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಕಷ್ಟ ಅಂತ ಬಿಟ್ಟಳೆ ಅವಳು ಮಗಳು ಸಾಯ್ತಾಳೆ, ಮಗಳು ಹಳೆಯ ಸತ್ತೋಗ್ತಾರೆ. ಗಂಡ ಮಾತ್ರ ಇನ್ನೂ ಬಿಟ್ಟಿರೋದಿಲ್ಲ. ಪದೇ ಅವಳಿಗೆ ಮತ್ತೆ ಹೊಡೆಯೋದು ಮಾಡ್ತಿರ್ತಾನೆ. ಇಷ್ಟೆಲ್ಲ ಕೂಡ ಅವಳು ಮಾಡಿದರೆ ಅವಳು ಗಂಡನ ಒಂದು ದೌರ್ಜನ್ಯಕ್ಕೆ ಇನ್ನೂ ಒಳಗಾಗ್ತಾ ಇರ್ತಾಳೆ. ಒಂದು ದಿನ ಎಲ್ಲವೂ ಬಿಟ್ಬಿಟ್ಟು ನಾನು ಸಾಯಬೇಕು ಅಂತ ಬಿಟ್ಟೇಳಿ ಒಂದು ಲಾಸ್ಟ್ ಒಂದು ಬಸ್ಸಲ್ಲಿ ಕೂತ್ಕೋತಾಳೆ. ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾಳೆ. ಎಲ್ಲಾದರೂ ಲಾಸ್ಟ್ ಬಸ್ ಸ್ಟಾಪ್ ಕೂಡ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಅವಳು ಲಾಸ್ಟ್ ಬಸ್ ಸ್ಟಾಪ್ ಹೋಗಿರ್ತಕ್ಕಂಥದ್ದು ನ್ಯಾಷನಲ್ ಪೋರ್ಟ್ ಫಾರ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಚೆನ್ನೈದಲ್ಲಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ಒಳಗಡೆ ಹೋಗ್ಬೇಕಾದ್ರೆ ಗೇಟ್ ಕೀಪರ್ ಸ್ಟಾಪ್ ಮಾಡ್ತಾನೆ, ಯಾಕೆ ಹೋಗ್ತೇವೆ ಒಳಗಡೆ ಅಂತ ಬಿಟ್ಟು. ಇನ್ನೇನಾದರೂ ಹೇಳಬೇಕಲ್ಲ, ಇಲ್ಲ ನಾನು ಇಲ್ಲಿ ಕೇಟ್ರಿಂಗ್ಗೋಸ್ಕರ ಹಾಕಿದ್ದೇನೆ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಕನ್ಫರ್ಮೇಷನ್ ಅಂತ ಬಿಟ್ಟೇಳಿ ಒಳಗಡೆ ಕೇಳ್ತಾನೆ. ನಿಜವಾಗ್ಲೂ ಅದು ಅವಳು ಲಕ್ಕು ಏನೋ ಗೊತ್ತಿಲ್ಲ, ಸಾಯ್ಬೇಕಂತ ಹೋದವಳು ಅಲ್ಲಿ ಅಪ್ಲಿಕೇಶನ್ ಕರೆದಿದ್ದು ನಿಜ ಇರುತ್ತೆ.
ಸೊ ಒಳಗಡೆ ಕಳಿಸ್ಕೊಡ್ತಾಳೆ. ಒಳಗಡೆ ಕಳಿಸ್ಕೊಟ್ಟ ತಕ್ಷಣ ಇವಳೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ಕೇಳಿದ ತಕ್ಷಣ ಅಲ್ಲಿ ಪೋರ್ಟಲ್ಲಿರ್ತಕ್ಕಂಥ ಇದನ್ನು ಕೂಡ ಇವಳಿಗೆ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲಿ ಸುಮಾರು 1 ಲಕ್ಷ ಪರ್ ವೀಕ್ ಬರ್ತಕ್ಕಂಥ ಲಾಭ. ಇವನ್ನೆಲ್ಲವನ್ನು ಸಾಕೊಂಡು ತನ್ನ ಮಗಳ ಹೆಸರಲ್ಲಿ ಇವತ್ತಿಗೆ ಕೂಡ ಚೆನ್ನೈನಲ್ಲಿ ಸಂದೀಪ ಹೋಟೆಲ್ಸ್ ಅಂತ ಬಿಟ್ಟೇಳಿ ಸುಮಾರು 14 AC ಹೋಟೆಲ್ಗಳನ್ನು ಈ ಮಹಿಳೆ ನಡೆಸ್ಕೊಂಡು ಬರ್ತಾ ಇದ್ದಾಳೆ. ಇವಳ ಲಾಭ ದಿನಕ್ಕೆ 2.5 ಲಕ್ಷ. ಈ ಸ್ಟೋರಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಾಲದಲ್ಲಿ ತನ್ನ ಜೀವನವನ್ನೇ ನಾನು ಮುಗಿಸ್ಕೋಬೇಕು, ಮಗುವಿನೊಂದಿಗೆ ನನ್ನ ಜೀವನ ಕೊನೆಗಳಿಸ್ಕೊಳ್ಬೇಕು ಅಂತ ಬಿಟ್ಟು ಹೋಗಿರ್ತಕ್ಕಂಥ ಮಹಿಳೆ ಇವತ್ತಿನ ದಿನ ಚೆನ್ನೈನಂಥ ಒಂದು ಪ್ರತಿಷ್ಠಿತ ಮಹಾನಗರದಲ್ಲಿ 14 ಹೋಟೆಲ್ಗಳ ಮಾಲಕಿಯಾಗಿ ಇವತ್ತಿಗೂ ಕೂಡ ತನ್ನ ಜೊತೆ ಕೆಲಸ ಮಾಡ್ತಕ್ಕಂಥ 200 ಜನ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬ ಮಕ್ಕಳಿಗೂ 2,000 ಡಿಪಾಸಿಟ್ ಇಟ್ಕೊಂಡು ಅವರ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಹೆಣ್ಮಕ್ಳು. ಸೊ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಎಲ್ಲ ಚೇಂಜಸನ್ನು ತರ್ಬೋದು ಅಂತ ಬಿಟ್ಟೇಳಿ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಂಥ ಕಾರ್ಯಕ್ರಮಗಳ ಮುಖಾಂತರ ಹೆಣ್ಣು ಮಕ್ಕಳ ಆರೋಗ್ಯವನ್ನು, ಅದರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ. ಸೊ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಆತ್ಮೀಯ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಮ್ಮ ಸಿಬ್ಬಂದಿಗಳಿಗೆ ಇದರ ಒಂದು ಉಪಯೋಗ ಆಗಲಿ ಅಂತ ಬಿಟ್ಟೇಳಿ ಕೋರಿಕೊಳ್ಳುತ್ತಾ ನನಗೆ ಇಲ್ಲಿ ಆಹ್ವಾನಿಸಿ ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟು 2 ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಅಸೋಸಿಯೇಷನ್ನ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳು ವಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಧನ್ಯವಾದಗಳು ಸರ್, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಮತ್ತು ನಿರಂತರ ಮಾರ್ಗದರ್ಶನಕ್ಕೆ. ಹೇಗೆ ಪೆಟ್ರೇಷಿಯಾರವರ ಒಂದು ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಆಗಿದೆ, ಹಾಗೆಯೇ ಸರ್ ಅವರ ಮಾತುಗಳನ್ನು ಕೇಳಿ ನನಗೆ ಒಂದೇ ಒಂದು ಅನಿಸಿದ್ದೇನು ಅಂತಂದರೆ, ನಾವು ಹೆಣ್ಣು ಮಕ್ಕಳೇ ಸ್ಥಾಪಿಸಿರುವಂಥ ಈ ಆತ್ಮೀಯ ಅಸೋಸಿಯೇಷನ್ನು ಕೂಡ ನಾವೆಲ್ಲರೂ ಸಮಾಜಮುಖಿ ಕಳಕಳಿಯುಳ್ಳ ಒಂದು ಸಮಾಜಮುಖಿ ಕಾರ್ಯಕ್ಕೆ ಅಂತಲೇ ನಾವು ಮೀಸಲಾಗಿಟ್ಟಿದ್ದೀವಿ ಆತ್ಮೀಯ ಅಸೋಸಿಯೇಷನ್ನ. ಇದರ ಸದುಪಯೋಗವನ್ನು ದಯವಿಟ್ಟು ಎಲ್ಲ ನಾಗರಿಕರು ಕೂಡ, ಹೆಣ್ಮಕ್ಳು ನೀವು ಕೂಡ ಪಡ್ಕೋಬೇಕು. ಹಾಗೆಯೇ ಈಗ ತಾನೇ ಆಗಮಿಸಿರುವಂಥ ಮತ್ತೊಬ್ಬ ನಮ್ಮ ಗಣ್ಯರಾದ ಡಾಕ್ಟರ್ ಮೋಹನ್ ಸರ್ ಅವರಿಗೂ ಸುಸ್ವಾಗತವನ್ನು.